ಮೇಘ್ನಾ ರಾಜ್ ಎಂಗೇಜ್ಮೆಂಟ್ ಆಯಿತು. ಸೊ ಅಷ್ಟಕ್ಕೂ ಹುಡುಗ ಯಾರು, ಮದುವೆ ಯಾವಾಗ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಧ್ರುವ ಸರ್ಜಾ ಅವರ ಆಪ್ತ ಸ್ನೇಹಿತನಂತೆ ಆ ಹುಡುಗ. ಅಷ್ಟಕ್ಕೂ ಇವರೊಬ್ಬರು ಕನ್ನಡದ ನಟರಂತೆ. ಸೊ ಅಷ್ಟಕ್ಕೂ ಆ ಹುಡುಗ ಯಾರು, ಏನಾಯಿತು, ಸೊ ಮದುವೆ ಯಾವಾಗ, ಎಂಗೇಜ್ಮೆಂಟ್ ಯಾವಾಗ ಆಯಿತು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳ್ತೀನಿ. ಇದಕ್ಕೆ ಒಂದು ಧ್ರುವ ಸರ್ಜಾ ಅವರ ಪ್ರತಿಕ್ರಿಯೆ ಏನನ್ನು ಕೊಟ್ಟರು, ಧ್ರುವ ಸರ್ಜಾ ಅವರು ಯಾವ ರೀತಿಯಾಗಿ ಒಂದು ರಿಯಾಕ್ಟ್ ಆದರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ, ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈಗ ನಾವು ನೋಡ್ಬೋದು, ಒಂದು ಮೇಘ್ನಾ ರಾಜ್ರವರ ಎರಡನೇ ಮದುವೆ ವದಂತಿಗಳು ತುಂಬ ಅಂದರೆ ತುಂಬಾ ಹರಡ್ತಾ ಇವೆ. ಮೊದಲನೇದಾಗಿ ಯಾವ ರೀತಿಯಾದ ವದಂತಿಗಳು ಹರಡ್ತಾ ಇದ್ವು ಅಪ್ಪ ಅಂತ ಅಂದರೆ, ಒಂದು ನಟಿ ಮೇಘ್ನಾ ರಾಜ್ ಹಾಗೆ ವಿಜಯ ರಾಘವೇಂದ್ರ ಇವರಿಬ್ಬರು ಮದುವೆ ಆಗ್ತಾರೆ ಅಂತಕ್ಕಂಥ ಸುದ್ದಿಗಳು ಹರಡ್ತಾ ಇದ್ವು. ಆ ಒಂದು ವದಂತಿಗಳಿಗೆ ವಿಜಯ ರಾಘವೇಂದ್ರ ಅವರು ಬ್ರೇಕನ್ನು ಕೂಡ ಹಾಕಿದ್ರು. ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ, ನನಗೆ ಸ್ಪಂದನೆಯೇ ಸರ್ವಸ್ವ, ಅವಳು ನನ್ನನ್ನು ಬಿಟ್ಟು ಹೋಗಿರ್ಬೋದು, ಆದರೆ ಯಾವಾಗಲೂ ಅವಳು ನನ್ನ ಜೊತೆಲೇ ಇರ್ತಾಳೆ, ಖಂಡಿತವಾಗ್ಲೂ ನಾನು ಅವಳನ್ನು ಬಿಟ್ಟು ಯಾವುದೇ ಹೆಣ್ಣನ್ನು ಕಣ್ಣೆತ್ತಿ ನೋಡೋದಿಲ್ಲ, ಅವಳೇ ನನ್ನ ಜೀವ, ಅವಳೇ ನನ್ನ ಜೀವನ ಅಂತಕ್ಕಂಥ ಮಾತನ್ನು ಇಲ್ಲಿ ವಿಜಯ ರಾಘವೇಂದ್ರ ಅವರು ಒಂದು ಸ್ಪಷ್ಟವಾಗಿ ಮಾಧ್ಯಮಗಳ ಮುಂದೆ ಹೇಳಿಕೊಂಡು ಬಿಟ್ಟಿದ್ದರು. ಹಾಗೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲೂ ಇಲ್ಲ ಸಲ್ಲದ ವದಂತಿಗಳನ್ನು ಹರಡಿಸಬೇಡಿ, ಸೊ ಸ್ಪಂದನ ಬಿಟ್ಟು ನನಗೆ ಯಾರೂ ಬೇಡ, ಅವಳೇ ನನ್ನ ಜೀವ ಅಂತಕ್ಕಂಥ ಮಾತನ್ನು ಹೇಳಿದರು. ಸೊ ಇನ್ನು ನಟಿ ಮೇಘ್ನಾ ರಾಜ್ರವರ ಬಗ್ಗೆ ಹೇಳೋದಾದರೆ, ಇವರು ಕೂಡ ಮೊಟ್ಟ ಮೊದಲನೇದಾಗಿ ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಅದಾದ ನಂತರ ನಮ್ಮ ತಂದೆ ತಾಯಿಯವರು ನನಗೆ ತುಂಬಾ ಫೋರ್ಸ್ ಮಾಡ್ತಿದ್ದಾರೆ, ಸೊ ಎಷ್ಟೇ ಆದರೂ ನನಗೆ ಒಂದು ಚಿರಂಜೀವಿ ಸರ್ಜಾನೇ ಎಲ್ಲ, ನಾನು ಎರಡನೇ ಮದುವೆಯನ್ನು ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ನಟಿ ಮೇಘ್ನಾ ರಾಜ್ರವರು ಹೇಳಿದರು. ಅದಾದ ನಂತರ ಏನಾಯ್ತಪ್ಪ ಅಂತಂದರೆ, ಕೆಲವೊಂದಿಷ್ಟು ದಿನಗಳ ಕಾಲ ಒಬ್ಬಂಟಿಯಾಗಿ ಫೀಲ್ ಆಯ್ತಂತೆ. ಸೊ ಒಬ್ಬಂಟಿಯಾಗಿ ಜೀವನವನ್ನು ಕಳೆದ್ರು. ಅದಾದ ನಂತರ ಇದೀಗ ಒಂದು ಶಾಕಿಂಗ್ ನ್ಯೂಸನ್ನು ಅಂದರೆ ಎರಡನೇ ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನು ಈ ಕೆಲವು ದಿನಗಳ ಹಿಂದೆ ಹೇಳಿದರು. ಸೊ ನಾನು ಎರಡನೇ ಮದುವೆಯನ್ನು ಆಗ್ತೀನಿ, ಎರಡನೇ ಪ್ರೀತಿಯನ್ನು ಹುಡುಕೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥ ಮಾತನ್ನು ಒಂದು ನಟಿ ಮೇಘ್ನಾ ರಾಜ್ರವರು ಹೇಳಿದರು. ಇದಾದ ನಂತರ ಏನಾಗಿತ್ತಪ್ಪ ಅಂತಂದರೆ, ಯಾಕೆ ಈ ರೀತಿ ಮೊದಲು ಈ ರೀತಿ ಹೇಳಿದ್ರಿ, ಯಾಕೆ ಈ ರೀತಿಯಾದ ಮಾತನ್ನು ಹೇಳ್ತಾ ಇದ್ದೀರಾ ನೀವು ಅಂತಕ್ಕಂಥ ಮಾತನ್ನು ಒಂದು ಮಾಧ್ಯಮ ಮಿತ್ರರು ಸೊ ಆ ಒಂದು ಇವರಿಗೆ ಅಂದರೆ ಮೇಘ್ನಾ ರಾಜ್ರವರಿಗೆ ಒಂದು ಕ್ವೆಶನ್ ಅನ್ನು ಮಾಡ್ತಾರೆ. ಆಗ ಮೇಘ್ನಾ ರಾಜ್ರವರು ಉತ್ತರ ಹೇಳಿದ್ದೇನಪ್ಪ ಅಂತ ಅಂದರೆ, ಖಂಡಿತವಾಗ್ಲೂ ನಾನು ಎರಡನೇ ಮದುವೆಯನ್ನು ಆಗುವ ಯಾವುದೇ ಒಂದು ಯೋಚನೆಯಲ್ಲಿರಲಿಲ್ಲ, ಯಾವುದೇ ಒಂದು ವಿಚಾರವನ್ನು ತಲೆಯಲ್ಲಿ ಇಟ್ಟುಕೊಂಡಿರಲಿಲ್ಲ. ನನಗೆ ಒಬ್ಬಳಿಗೆ ಒಬ್ಬಂಟಿಯಾಗಿ ಫೀಲ್ ಆಗ್ತಾ ಇದೆ, ಹಾಗೆ ನನ್ನ ಮಗನಿಗೂ ಕೂಡ ಒಂದು ಫಾದರ್ ಫಿಗರ್ ಬೇಕು. ನಾನು ಕೂತ್ಕೊಂಡು ಯೋಚನೆ ಮಾಡಿದೆ, ನಮ್ಮ ತಂದೆ ತಾಯಿ ಕೂಡ ಎರಡನೇ ಮದುವೆ ಆಗುವ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು, ಆದರೆ ನಾನೇ ಮೊಟ್ಟ ಮೊದಲನೇದಾಗಿ ಒಪ್ಕೊಂಡಿರಲಿಲ್ಲ. ನಾನು ಕೂತು ಯೋಚನೆ ಮಾಡಿದೆ, ನನಗೂ ಯಾಕೋ ಒಬ್ಬಂಟಿ ಫೀಲ್ ಆಗ್ತಾ ಇತ್ತು, ಎಲ್ಲವೂ ಕೂಡ ನನಗೆ ಒಂದು ಭಾರ ಅನ್ನಿಸ್ತಾ ಇದೆ. ಈ ಕಡೆ ಫ್ಯಾಮಿಲಿನೂ ನೋಡ್ಕೋಬೇಕು, ಈ ಕಡೆ ಒಂದು ಬಿಸ್ನೆಸ್ಸನ್ನು ಕೂಡ ನೋಡ್ಕೋಬೇಕು, ಹಾಗೆ ಈ ಕಡೆ ನನ್ನ ಮಗ ರಾಯನನ್ನು ಕೂಡ ನೋಡ್ಕೋಬೇಕು. ನನ್ನ ಮಗ ರಾಯನ್ ಜೊತೆ ನಾನು ಸರಿಯಾಗಿ ಮಾತನಾಡೋಕ್ಕೂ ಕೂಡ ಟೈಮ್ ಸಿಗ್ತಾ ಇಲ್ಲ, ಎಲ್ಲ ಕೆಲಸಗಳು ನನ್ನ ಮೇಲೆ ಭಾರ ಆಗ್ತಿವೆ, ನನಗೆ ಜೀವನ ಕಷ್ಟ ಅನ್ನಿಸ್ತಾ ಇದೆ. ಅದಕ್ಕಾಗಿಯೇ ನಾನು ಕೂತು ಯೋಚನೆ ಮಾಡಿದೆ. ನಮ್ಮ ತಂದೆ ತಾಯಿಗಳು ಹೇಳಿದ್ರಲ್ಲಿ ಯಾವುದೇ ಒಂದು ತಪ್ಪಿಲ್ಲ ಅನಿಸಿತ್ತು, ಅವರು ಹೇಳಿದ್ದು ಎಲ್ಲವೂ ಸರಿ ಅನಿಸಿತ್ತು. ಸೊ ಅದಕ್ಕಾಗಿಯೇ ನಾನು ಎರಡನೇ ಮದುವೆ ಆಗಬೇಕು ಅಂತಕ್ಕಂಥ ಒಂದು ಯೋಚನೆಯನ್ನು ಮಾಡಿದೆ. ಈ ರೀತಿಯಾದ ಯೋಚನೆ ಮಾಡಿರೋದು ನಾನು ತಪ್ಪು ಅಲ್ಲ ಅಂತಕ್ಕಂಥದ್ದು ಕೂಡ ನನಗೆ ಒಂದು ಮನವರಿಕೆ ಆಗಿದೆ. ಖಂಡಿತವಾಗ್ಲೂ ನಾನು ಆದಷ್ಟು ಬೇಗ ಎರಡನೇ ಮದುವೆಯನ್ನು ಆಗ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ನಟಿ ಮೇಘ್ನಾ ರಾಜ್ರವರು ಒಂದು ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು, ಒಂದು ಬ್ರಾಡ್ಕಾಸ್ಟ್ ಚಾನಲ್ನಲ್ಲಿ ಒಂದು ಹೇಳಿದ್ರು. ಇದಾದ ನಂತರ ಏನಾಗಿತ್ತಪ್ಪ ಅಂತಂದರೆ, ಹಾಗಾದರೆ ಯಾರನ್ನ ಮದುವೆ ಆಗ್ತೀರಾ ಅಂತಕ್ಕಂಥ ಮಾತನ್ನು ಕೂಡ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಕೇಳಿದಾಗ, ಖಂಡಿತವಾಗ್ಲೂ ನಮ್ಮ ತಂದೆ ತಾಯಿಯವರು ಹುಡುಕ್ತಾ ಇದ್ದಾರೆ, ಆದಷ್ಟು ಬೇಗ ನೋಡಿ ಒಂದು ಮದುವೆಯನ್ನು ಆಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನನ್ನ ಮಗ ರಾಯನ್ಗೆ ಫಾದರ್ ಫಿಗರ್ ಬೇಕೇ ಬೇಕು, ಯಾಕಪ್ಪ ಅಂತಂದರೆ ಅವನಿನ್ನೂ ಚಿಕ್ಕ ವಯಸ್ಸು, ಇದನ್ನೆಲ್ಲ ಬಿಟ್ಟು ಅವನು ಒಬ್ಬಂಟಿಯಾಗಿ ಬೆಳೆಯೋದು ನನಗೂ ಕೂಡ ಇಷ್ಟ ಇಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ನಟಿ ಮೇಘ್ನಾ ರಾಜ್ರವರು ಹೇಳಿದ್ದಾರೆ. ಇದಾದ ನಂತರ ಇನ್ನು ಮದುವೆ ಯಾವಾಗ, ಸೊ ಎಂಗೇಜ್ಮೆಂಟ್ ಆಯಿತಾ, ಏನು ಕಥೆ ಅಂತ ನೋಡೋದಾದರೆ, ಖಂಡಿತವಾಗ್ಲೂ ನಟಿ ಮೇಘ್ನಾ ರಾಜ್ರವರ ತಂದೆ ತಾಯಿಯವರು ನಟಿ ಮೇಘ್ನಾ ರಾಜ್ರವರಿಗೆ ಒಂದು ಗಂಡನ್ನು ನೋಡಿದ್ದಾರಂತೆ. ಅವರ ಸಂಬಂಧಿಕರಲ್ಲಿ ಆ ಒಂದು ಗಂಡು ಇದೆಯಂತೆ, ಆದಷ್ಟು ಬೇಗ ಮದುವೆಯನ್ನು ಕೂಡ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಇಲ್ಲಿ ಒಂದು ಮೇಘ್ನಾ ರಾಜ್ರವರ ತಂದೆ ತಾಯಿಯವರು ಹೇಳಿದ್ದಾರೆ. ಸೊ ಅಷ್ಟಕ್ಕೂ ಮೇಘ್ನಾ ರಾಜ್ರವರು ಒಂದು ಈ ಮದುವೆಗೆ ಒಪ್ಪಿಕೊಂಡಿದ್ದಾರಂತೆ ಸುದ್ದಿಗಳು ಹರಡ್ತಾ ಇವೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದರ ಕಮೆಂಟ್ ಮಾಡಿ. ಮೇಘ್ನಾ ರಾಜ್ರವರು ಎರಡನೇ ಮದುವೆ ಆಗೋದು ತಪ್ಪಾ ಸರಿನಾ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ.